ನಮಸ್ಕಾರ ಸ್ನೇಹಿತರೆ, ನಾನಿವತ್ತೊಂದು ತುಂಬಾ ಸರಳವಾದಂತಹ ನಿಮಗೆ ಹಣದ ಸಮಸ್ಯೆ ಇದ್ದರೆ ಅದನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೋದು ಅಂತೇಳಿ ಈ ಒಂದು ಪಲಾವ್ ಎಲೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಜನ ಟ್ರೈ ಮಾಡಿರ್ತಾರೆ, ಕೆಲವು ಜನ ಟ್ರೈ ಮಾಡಿರಲ್ಲ. ಸೊ ಇದನ್ನು ನಾನು ಯಾವ ರೀತಿ ಟ್ರೈ ಮಾಡಿದೆ, ನನಗೆ ಯಾವ ರೀತಿ ಈ ಪಲಾವ್ ಎಲೆ ಹೊರಕಾಯಿತು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ 100% ಆಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಈ ಪಲಾವ್ ಎಲೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಹಾಗೆ ನೀವು ಅಂದ್ಕೊಂಡ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ದುಡ್ಡು ಖಂಡಿತ ಸಿಗುತ್ತೆ. ಇದನ್ನು ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೀವ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಹಣದ ಸಮಸ್ಯೆಯಲ್ಲಿ ತುಂಬ ಇದ್ದರೆ, ನಮಗೆ ಅನ್ಎಕ್ಸ್ಪೆಕ್ಟಾಗಿ ನನಗೆ ದುಡ್ಡು ಬರಬೇಕು ಅಂತಿದ್ರೆ, ಅಥವಾ ಯಾವುದೇ ರೀತಿ ನಿಮಗೆ ಇದಾಗ್ತಿದ್ರು ಕೂಡ, ನೀವು ಯಾವುದೇ ವಿಶ್ ಇರಲಿ ನಿಮ್ಮ ಮನಸ್ಸಿನಲ್ಲಿ ಎಂಥದೇ ವಿಶ್ ಇದ್ರೂ ಕೂಡ ನೀವು ಈ ಪಲಾವ್ ಎಲೆಯಿಂದ ನೀವು ವಿಶ್ನ ಪೂರೈಸ್ಕೋಬಹುದು. ಸೊ ಇದನ್ನು ನಾನು ಯಾವ ರೀತಿ ಮಾಡಬಹುದು ಅಂತೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ರೀತಿ ತುಂಬ ಚೆನ್ನಾಗಿರುವಂಥ ಒಂದು ಪಲಾವ್ ಎಲೆನ ತೊಗೋಬೇಕಾಗುತ್ತೆ. ಯಾವುದೇ ರೀತಿ ಡ್ಯಾಮೇಜ್ ಇರಬಾರ್ದು, ತುಂಬ ಚೆನ್ನಾಗಿರಬೇಕು. ಈ ರೀತಿ ತುಂಬ ಚೆನ್ನಾಗಿರುವಂಥ ಪಲಾವ್ ಎಲೆಯಲ್ಲಿ ನೀವು ನಿಮ್ಮ ಆಸೆ ಏನಿರುತ್ತೆ ಅದನ್ನು ವಿಶ್ನ ನೀವು ಬರಿಬೇಕಾಗುತ್ತೆ. ನಾನು ಆಲ್ರೆಡಿ ಈಗ ಒಂದು ಪಲಾವ್ ಎಲೆಯಲ್ಲಿ ಬರೆದಿದ್ದೀನಿ ನೋಡಿ ಸ್ನೇಹಿತರೆ. ನಾನು ಅಂದುಕೊಂಡ ಹಾಗೆ ನನಗೆ ದುಡ್ಡು ಬಂದಿದೆ, ಧನ್ಯವಾದಗಳು ಅಂತ ಹೇಳಿ ಬರೆದಿದ್ದೀನಿ ಸ್ನೇಹಿತರೆ. ನೀವು ಕೂಡ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇರುತ್ತೆ ಅದನ್ನು ನೀವು ಬರೀರಿ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಬೇಕು ಅಂದರೆ, ಅಥವಾ ನೀವೇನಾದ್ರು ಆಗಬೇಕಂತ ಇದ್ದರೆ, ಅಥವಾ ನಿಮ್ಗೇನೇ ಆಸೆ ಇದ್ದರೂ, ನಿಮ್ಮ ಸಾಲ ತೀರಿಸಬೇಕು ಅಂತ ಇದ್ದರೆ, ಬೇರೆ ಯಾವುದೇ ರೀತಿ ಸಕ್ಸಸ್ ನಿಮಗೆ ಬೇಕು ಅಂದರೆ ನೀವು ಈ ರೀತಿಯಾಗಿ ಬರಿಬೇಕಾಗುತ್ತೆ. ಇದನ್ನು ಬರೆದು ನೀವು ಮನಸ್ಸಿನಲ್ಲಿ ವಿಷನ್ನು ಕೇಳಿಕೊಂಡು ಯೂನಿವರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ನೀವು ಇದನ್ನು ಸುಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನೀಗ ಒಂದು ದೀಪವನ್ನು ತೊಗೊಂಡಿದ್ದೀನಿ, ಹಾಗೆ ಅದರಲ್ಲಿ ಒಂದು ಕ್ಯಾಂಡಲ್ನ ಇಟ್ಕೋತಾ ಇದ್ದೀನಿ. ಸೊ ಇದನ್ನು ಕ್ಯಾಂಡಲ್ನ ತೊಗೊಂಡು ನೀವು ಹಚ್ಕೊಂಡು ನಂತರ ಇದನ್ನು ಯೂನಿವರ್ಸ್ಗೆ ಹೇಳ್ತಾ ನೀವು ಧನ್ಯವಾದವನ್ನು ತಿಳಿಸ್ತಾ ನಿಮ್ಮ ಆಸೆನ ನೀವು ಹೇಳ್ಕೋಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇರುತ್ತೆ ಅಥವಾ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೆರವೇರಿಸ್ಬೇಕಂದ್ರೆ ಈ ರೀತಿಯಾಗಿ ವಿಶ್ನ ಪೂರ್ತಿ ಮಾಡ್ಕೋಬೇಕು ಸ್ನೇಹಿತರೆ. ಖಂಡಿತ ಇದು ನನಗೆ ವರ್ಕ್ ಆಗಿದೆ, 100% ವರ್ಕ್ ಆಗಿದೆ. ನೀವು ಕೂಡ ಇದನ್ನು 100% ವರ್ಕ್ ಮಾಡ್ಕೋಬೇಕಂದ್ರೆ ಖಂಡಿತ ಇದನ್ನು ಮಾಡಿ. ಸೊ ವರ್ಕ್ ಆಗೇ ಆಗುತ್ತೆ. ನಾನು ಈ ರೀತಿಯಾಗಿ ಒಂದು ಕ್ಯಾಂಡಲ್ನ ಹಚ್ಕೊಂಡಿದ್ದೀನಿ. ಈ ರೀತಿಯಾಗಿ ಕ್ಯಾಂಡಲ್ನ ಹಚ್ಕೊಂಡ್ಮೇಲೆ ಸ್ನೇಹಿತರೆ, ನೀವು ಇದನ್ನು ದೀಪದಲ್ಲಿ ಬೇಕಾದ್ರೂ ಸುಡ್ಬೋದು ಅಥವಾ ಕ್ಯಾಂಡಲಲ್ಲಾದರೂ ಸುಡ್ಬೋದು. ನಾನೀಗ ಇಲ್ಲಿ ಕ್ಯಾಂಡಲಲ್ಲಿ ಸುಡ್ತಾ ಇದ್ದೀನಿ. ಇದನ್ನು ನೀವು ಸುಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ, ನಾನಿವಾಗ ಹೇಳ್ಕೊಂಡಿದ್ದೀನಿ, ನಾನು ಹೊಂದಿಕೊಂಡ ಹಾಗೆ ನನಗೆ ದುಡ್ಡು ಬಂದಿದೆ, ಧನ್ಯವಾದಗಳು ಯೂನಿವರ್ಸ್ ಅಂತ ನೀವು ಮನಸ್ಸಿನಲ್ಲಿ ಹೇಳ್ಕೊಂಡು ಇದ್ರ ಮೇಲೆ ಬರೆದು ನೀವು ಇದನ್ನು ಪೂರ್ತಿಯಾಗಿ ಸುಡಬೇಕಾಗುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಖಂಡಿತ ದುಡ್ಡು ಬರುತ್ತೆ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಒಂದು 3, 4, 5 ದಿನಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಪ್ರಯತ್ನ ಎಷ್ಟು ದಿನದಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಖಂಡಿತ ಇದನ್ನು ಮಾಡಿ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಖಂಡಿತ ಸಿಗುತ್ತೆ. ಸೊ ಇದು ನನಗೆ 100% ವರ್ಕ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತ ನಿಮ್ಮ ವಿಶ್ ನೆರವೇರಿಸ್ಕೊಳ್ಳಿ ಸ್ನೇಹಿತರೆ. ಇದನ್ನು ಸುಟ್ಟಾದ ನಂತರ ಇದ್ರ ಬೂದಿ ಏನಿರುತ್ತೆ ಅದನ್ನು ನೀವು ಹೊರಗಡೆ ನಿಂತ್ಕೊಂಡು ಯೂನಿವರ್ಸರ್ಗೆ ಥ್ಯಾಂಕ್ ಯು ಹೇಳಿ ಈ ಬೂದಿನ ನೀವು ಹೊರಗಡೆ ಉರುಗಬೇಕಾಗತ್ತೆ. ಸೊ ಅದು ಎಷ್ಟು ಬೇಗ ನೀವು ಮಾಡ್ತೀರೋ ಅಷ್ಟು ಬೇಗ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನೀವು ಅಂದುಕೊಂಡ ಹಾಗೆ ನಿಮ್ಮ ಕೆಲಸಗಳು ನೆರವೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.